ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆಯ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ. ಜಾನ್ ಚಾಪ್ಟರ್ 3 ವರ್ಸ್ 16. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು, ಒಂದು ವ್ಯಕ್ತಿ, ಒಂದು ಕುಲ, ಒಂದು ಗೋತ್ರ, ಒಂದು ಸಮುದಾಯ ಅಲ್ಲ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟರು. ಎಷ್ಟು ಪ್ರೀತಿಯನ್ನು ಇಟ್ಟರು ಎಂಬುದಾಗಿ ನೋಡುವಾಗ ಅವರು ತಮ್ಮ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಈ ಭೂಮಿಗೆ ಕಳುಹಿಸಿದರು. ಪ್ರಿಯನಾದ ಮಗನನ್ನು ಕಳಿಸಿದರು. ಬೆಲ್ಲವೆಡ್ ಸನ್ ಅನ್ನು ಕಳಿಸಿದರು. ಇಟ್ಟುಕೊಳ್ಳಲಿಲ್ಲ. ತನಗೆ ಇಷ್ಟವಾದದ್ದು, ಮೆಚ್ಚುಗೆಯಾದದ್ದು, ಪ್ರಿಯವಾದದ್ದನ್ನು ಇಟ್ಟುಕೊಳ್ಳದೆ ಬಿಟ್ಟು ಕೊಟ್ಟರು ನಮಗಾಗಿ. ಹಿ ಸೆಂಟ್, ಹಿ ಗೇವ್ ಅವೇ ಎಂಬುದಾಗಿ ನೋಡುತ್ತಾ ಇದ್ದೇವೆ. ಇದನ್ನು ಕೊಟ್ಟು ನಮ್ಮ ಮೇಲೆ ಇರುವ ಪ್ರೀತಿಯನ್ನು, ತನ್ನ ಮಗನಿಗಿಂತ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸಿದರು, ಈ ಜಗತ್ತನ್ನು ಪ್ರೀತಿಸಿದರು. ಅವರಿಗೆ ಕಲ್ವಾರಿ ಆ ಶಿಲುಬೆಯ ಶಿಕ್ಷೆ ಕೊಡುವುದಕ್ಕೆ ಅವರಿಗೆ ಯಾವ ಒಂದು ಕೊರತೆ ಇರಲಿಲ್ಲ, ತಪ್ಪು ಮಾಡಿರಲಿಲ್ಲ. ಅವರ ಬಾಯಲ್ಲಿಯೋ, ಜೀವನದಲ್ಲಿಯೋ, ಹೃದಯದಲ್ಲಿಯೋ, ಮನಸ್ಸಿನಲ್ಲಿಯೋ, ಯೋಚನೆಯಲ್ಲಿಯೂ ಯೇಸುಸ್ವಾಮಿ ತಪ್ಪು ಮಾಡದವರು, ಪಾಪ ಮಾಡದವರು. ಆದರೆ ನಮಗಾಗಿ ನಾವು ಪನಿಷ್ಮೆಂಟ್ ತಕ್ಕೊಳ್ಬೇಕಾಗಿತ್ತು. ಆದರೆ ನಮ್ಮ ಪನಿಷ್ಮೆಂಟನ್ನು ಯೇಸುಸ್ವಾಮಿ ತಕ್ಕೊಂಡರು. ನಾವು ಈ ಯೋಗ್ಯತೆ ಇಲ್ಲ ಕಾರ್ಯಗಳನ್ನು ನಮಗೆ ಮಾಡಿದ್ದಾರೆ. ಆದ ಕಾರಣ ಈಗ ನಾವು ಏನು ಮಾಡಬೇಕು ಆತನಿಗೆ, ಅದನ್ನು ನಾವು ಯೋಚನೆ ಮಾಡೋಣ. ದೇವರು ಎಲ್ಲ ನನಗೆ ಮಾಡಿದ್ದಾರೆ, ದೇವರು ನನಗಾಗಿ ಜೀವ ಕೊಟ್ಟಿದ್ದಾರೆ, ರಕ್ತ ಸುರಿಸಿದ್ದಾರೆ, ಅದು ಇದು ಎಲ್ಲ ಮಾಡಿದ್ದಾರೆ ಎಂಬುದಾಗಿ ಬರೀ ನಾವು ಮಾತನಾಡದೆ, ಬಾಯಿ ಮಾತಿನಲ್ಲಿ ಮಾತ್ರವಲ್ಲದೆ ನಮ್ಮ ಜೀವನವನ್ನೇ ದೇವರಿಗೆ ಕೊಡಬೇಕು. ನಮ್ಮ ಜೀವನವನ್ನು ದೇವರಿಗಾಗಿ ಬಾಳಬೇಕು. ಸಾಯುವುದು ಅವಶ್ಯಕತೆ ಇಲ್ಲ. ನಾವು ದೇವರಿಗಾಗಿ ಬಾಳೋಣ, ದೇವರ ಮಾತು ಕೇಳೋಣ. ದೇವರು ಕೇಳುವಂತಹ ಅತಿ ಸುಲಭವಾದ ಸಿಂಪಲ್ ಆದ ಎಕ್ಸ್ಪೆಕ್ಟೇಷನ್ ಏನು? ದೇವರ ಮಾತು ಕೇಳ್ರಿ. ಲಿಸನ್ ಟು ಹಿಮ್, obey him and follow his command. Do his will, do his commands. ಆತನು ಹೇಳುವುದನ್ನೇ ಮಾಡ್ರಿ, ಅದ್ಭುತ ತಾನೇ ನಡೆಯುತ್ತದೆ. ಹಾಲೆಲೂಯಾ. ಅನ್ಡಿಸರ್ವ್ಡ್ ಆಗಿರುವವರು, ಅವರು ಶಿಕ್ಷೆಗೆ ಅರ್ಹರಲ್ಲ, ಶಿಕ್ಷೆ ಕೊಡಬೇಕಾದ ವ್ಯಕ್ತಿ ಅಲ್ಲ ಅವರು. ನಾವು ಮರಣ ಹೊಂದಬೇಕಾದವರು. ವಿ ಡಿಸರ್ವ್ಡ್ ಪನಿಷ್ಮೆಂಟ್, ಬಟ್ ಗಾಡ್ ಡಿಡ್ಂಟ್ ಗಿವ್ ದ್ಯಾಟ್. ಅದನ್ನು ಕೊಡದೆ. ಯಾಕಂದ್ರೆ ನಾವೇನು ದೇವರಿಗೆ ಕೊಡ್ತಾ ಇದ್ದೇವೆ. ದೇವರಿಗಾಗಿ ಬಾಳೋಣ, ದೇವರನ್ನು ವಿಧೇಯರಾಗೋಣ. ದೇವರು ಏನು ಹೇಳ್ತಾ ಇರೋದನ್ನು ಮಾಡೋಣ. ಆ ದೇವರ ಚಿತ್ತ ಇಲ್ಲದನ್ನು ಮಾಡುವುದು ಬೇಡ, ಕೈ ಹಾಕುವುದು ಬೇಡ, ಯೋಚನೆ ಕೂಡ ಮಾಡುವುದು ಬೇಡ. ದಟ್ಸ್ ಹೌ ಯು ರಿಪೇ ದ ಲವ್ ಆಫ್ ಜೀಸಸ್. ನಿಮ್ಮ ಮೇಲೆ ತನ್ನ ಮಗನಿಗಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿ ಮಾಡಿದ್ದಾರೆ. ಯೋಚನೆ ಮಾಡಿರಿ. ನನ್ನನ್ನು ತನ್ನ ಮಗನಿಗಿಂತ ಪ್ರೀತಿ ಮಾಡಿದ್ದ ಕಾರಣ ನನಗಾಗಿ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟ ಮೇಲೆ ಅವರಿಗೆ ಎಷ್ಟು ಕೃತಜ್ಞತೆ ಉಳ್ಳವಳಾಗಿ ನಾನು ಜೀವಿಸಬೇಕು. ನಾನು ಹೇಗೆ ಜೀವಿಸಬೇಕು? ಬೈಬಲ್ ಹೇಳುತ್ತದೆ ನಾನು ಹೇಗೆ ಜೀವಿಸಬೇಕು. ಆ ರೀತಿ ನಾನು ಜೀವಿಸಬೇಕು. ಒಪ್ಪಿಸಿಕೊಡೋಣವ, ನಮ್ಮ ಜೀವನವನ್ನು ಒಪ್ಪಿಸಿಕೊಡೋಣವ. ಲೆಟ್ಸ್ ಹಲ್ಲೆಲೂಯಾ, ಲಿವ್ ಫಾರ್ ಗಾಡ್. ದೇವರಿಗಾಗಿ ಬದುಕ್ರಿ. ಮೊದಲು ದೇವರಿಗಾಗಿ ಬದುಕೋಣ. ದೇವರ ವಾಕ್ಯವನ್ನು ಕೇಳೋಣ, ವಿಧೇಯರಾಗೋಣ, ಒಳಪಡೋಣ. ದೇವರಿಗೆ ಒಳಗಾಗರಿ. ಹಲ್ಲೆಲೂಯಾ, ಸ್ತೋತ್ರ. ಆಗ ಎಲ್ಲ ಕೆಟ್ಟ ಕಾರ್ಯಗಳು ನಮ್ಮನ್ನು ಮುಟ್ಟಕ್ಕಾಗಲ್ಲ. ಹಲ್ಲೆಲೂಯಾ, ಸ್ತೋತ್ರ ಏಸಪ್ಪ. ಈ ಜೀವನ ನಮಗೆ ಕೊಡ್ರಿ. ನಿಮಗೆ ವಿಧೇಯರಾಗಬೇಕು. ನಿಮಗೆ ನಾವು ಕಿವಿಗೊಡಬೇಕು, ನಿಮ್ಮ ಮಾತನ್ನು ಕೇಳಬೇಕು. ಒಂದೇ ತಂದೆ ತಾಯಿ ತಮ್ಮ ಮಕ್ಕಳಿಂದ ಎದುರು ನೋಡುವ ವಿಷಯ ಮೊದಲನೆಯದಾಗಿ ನಾನು ಹೇಳಿದ್ದನ್ನು ಕೇಳು. ಆಮೇಲೆ ಹಲ್ಲೆಲೂಯಾ, ನೀನು ಏನು ಹೇಳ್ತೀಯೋ ಅದನ್ನು ಹೇಳು. ಫಸ್ಟ್ ನಾನು ಹೇಳೋದನ್ನು ಕೇಳು ಎಂಬುದಾಗಿ ನಾವು ತಂದೆ ತಾಯಿಯಾಗಿ ನಮ್ಮ ಮಕ್ಕಳಿಂದ ಎದುರು ನೋಡುತ್ತೇವೆ. ದೇವರೇ, ನಿಮ್ಮ ಮಾತು ಕೇಳಿ ನಿಮ್ಮ ಮಾರ್ಗದಲ್ಲಿ ನಡೆದು ನಿಮ್ಮವರಾಗಿ ಜೀವಿಸುವುದಕ್ಕೆ, ನಿಮಗೆ ಕೃತಜ್ಞತೆ ಉಳ್ಳವರಾಗಿ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡಬೇಕಾಗಿ ನಾವು ಬೇಡಿಕೊಳ್ಳುತ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ,
ನೋಡಿರಿ, ಮಾತು ಕೇಳುವುದು ತುಂಬ ತುಂಬ ಉತ್ತಮ. ಬಲಿಕ್ಕಿಂತ, ಯಜ್ಞಕ್ಕಿಂತ ದೇವರ ಮಾತು ಕೇಳ್ರಿ, ಅವರ ವಾಕ್ಯ ಕೇಳ್ರಿ. ಅದು ಕೇಳದೇ ಇರುವುದೇ ಪಾಪ, ಅಧರ್ಮ, ಧರ್ಮವನ್ನು ಮೀರುವುದು, ವಯಲೇಷನ್ ಆಫ್ ದ ಲಾ ಇಸ್ ಸಿನ್. ಇವರ ಮಾತಿಗೆ ನಾವು ಕಿವಿಗೊಡದೆ ಹೋದರೆ ಅದು ದೊಡ್ಡ ಪಾಪ. ವಿ ಮೇ ಥಿಂಕ್, ನಾನು ಈ ಎಲ್ಲ ಪಾಪಗಳನ್ನು ನಾನು ಮಾಡೋದಿಲ್ಲ, ಈ ತಪ್ಪುಗಳನ್ನು ನಾನು ಮಾಡೋದಿಲ್ಲ, ನಾನು ನೀಟಾಗಿದ್ದೀನಿ. ಆದರೆ ದೇವರ ವಾಕ್ಯ ಪೂರ್ತಿಯಾಗಿ 100% ನಾವು ಕಿವಿಗೊಡುತ್ತಾ ಇದ್ದೀವ? ಅದು ನಮ್ಮಿಂದ ಕೇಳುವುದನ್ನು ಮಾಡುತ್ತಾ ಇದ್ದೀವ? ದೇವರ ಆತ್ಮನು ನಮಗೆ ಹೇಳುವುದನ್ನು ಮಾಡುತ್ತಾ ಇದ್ದೀವ? ಯೋಚನೆ ಮಾಡಿ ನೋಡೋಣ, ಒಪ್ಪಿಸಿಕೊಡೋಣ. ದೇವರು ನಮಗೆ ಸಹಾಯ ಮಾಡುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ